ಮೊದಲಿಗೆ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ ಫ್ರೆಂಡ್ಸ್ ಸೋಷಿಯಲ್ ಕ್ಲಬ್ ಧಾರವಾಡದ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವವನ್ನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಾಡಿನ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಮೊದಲ ಅಧ್ಯಕ್ಷರು, ನಮಗೆಲ್ಲ ಹಿರಿಯನ್ನ ಸನ್ಮಾನ್ಯ ಶ್ರೀ ಶಂಕರ್ ಹಲಗತ್ತಿ ಅನ್ನೋರೇ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವವರು ಹಿರಿಯ ಅಧಿಕಾರಿಗಳು, BRTSನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಜನರಿಗೆ ಒಂದು ಒಳ್ಳೆಯ ಅತ್ಯುತ್ತಮವಾದ ಸೇವೆಯನ್ನು ಒದಗಿಸುತ್ತಿರುವ ಸಹೋದರಿ ಶ್ರೀಮತಿ ಸಾವಿತ್ರಿ ಕಡಿ ಮೇಡಮ್ರವರೇ, ಹಿರಿಯ ನಟರು, ನಿರ್ದೇಶಕರು, ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಶಶಿಧರ್ ನರೇಂದ್ರ ಸರ್ ಅವರೇ, ರೇಷ್ಮೆ ಅಭಿವೃದ್ಧಿ ನಿಗಮದ ಹಿಂದಿನ ಅಧ್ಯಕ್ಷರು ಸಹೋದರಿ ಶ್ರೀಮತಿ ಸವಿತಾ ಅಮರ್ ಶೆಟ್ಟಿರವರೇ, ಗೌರವ ಉಪಸ್ಥಿತರಾಗಿರುವಂತಹ ಕುಮಾರೇಶ್ವರ ಕಲ್ಚರಲ್ ಸಂಸ್ಥೆಯ ಅಧ್ಯಕ್ಷರು ಮಾರ್ಗದರ್ಶಕರಾದ ಮಲ್ಲಿಕಾರ್ಜುನ್ ಚಿಕ್ಕಮಠ ಗುರುಗಳೇ, ಈ ಸಮಾರಂಭದಲ್ಲಿ ಸನ್ಮಾನಿತರಾಗಲಿರುವ ವಿಶೇಷವಾಗಿ ಮಹಿಳಾ ದಿನಾಚರಣೆ ಸಲುವಾಗಿ ಸಂಗೀತ ಕ್ಷೇತ್ರದಿಂದ ಡಾಕ್ಟರ್ ಪೂರ್ಣಿಮಾ ಮುಕ್ಕುಂದಿಯವರೇ, ನೃತ್ಯ ಕ್ಷೇತ್ರದಿಂದ ವಿದುಷಿ ನಾಗರತ್ನ ಹಡಗಲಿಯವರೇ, ಸಾಮಾಜಿಕ ಕ್ಷೇತ್ರದಿಂದ ಡಾಕ್ಟರ್ ವೀಣಾ ಬಿರಾದಾರ್ ಅವರೇ, ಕ್ರೀಡಾ ಕ್ಷೇತ್ರದಿಂದ ಕುಮಾರಿ ಅನನ್ಯ ಹಿರೇಮಠರವರೇ, ಲಲಿತ ಕಲಾ ಕ್ಷೇತ್ರದಿಂದ ಕುಮಾರಿ ಅನ್ನಪೂರ್ಣ ಲಿಂಬಿಕಾಯಿಯವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸಹೋದರ ಮಲ್ಲಿಕಾರ್ಜುನ ಸೊಲಿಗಿಯವರೇ, ಉಪಾಧ್ಯಕ್ಷರಾದ ವಿನೋದ್ ಕುಸುಗಲ್ ಅವರೇ, ಕಾರ್ಯದರ್ಶಿಗಳಾದಂಥ ಸಹೋದರ ಪ್ರಕಾಶ್ ಬಾಳಿಕಾಯಿಯವರೇ, ನಮ್ಮ ನಾಯಕ್ ಸರ್ ಅವರನ್ನು ಒಳಗೊಂಡು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲೆಯನ್ನು ಆರಾಧಿಸುವ, ಸಂಗೀತವನ್ನು ಪ್ರೀತಿಸುವ ಧಾರವಾಡದ ಕ್ರಿಯಾಶೀಲ ಮನಸ್ಸುಗಳೇ, ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂದರೆ ಇಂಥ ಕಾರ್ಯಕ್ರಮಗಳನ್ನು ನೋಡಬೇಕು, ಸಾಧಕರನ್ನು ಗೌರವಿಸಬೇಕು, ಮಕ್ಕಳ ಮತ್ತು ಕಲಾವಿದರ ಅವರ ಕಲೆಯ ಅಭಿವ್ಯಕ್ತಿಗೆ ಒಂದು ಸಾರ್ಥಕತೆ ಬರಬೇಕು ಅಂತಂದರೆ ಅದನ್ನು ಆರಾಧಿಸುವ ಮತ್ತು ಅನುಭವಿಸುವ, ಆನಂದಿಸುವ ಹೃದಯವಂತ ಜನರು ನಾವು ಒಂದಿಷ್ಟು ಜನ ಆದರೂ ಇದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕಲೆಗೆ ಸಾವಿಲ್ಲ, ಸಂಗೀತಕ್ಕೆ ಸಾವಿಲ್ಲ. ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರರ ರಾಷ್ಟ್ರೀಯ ಪ್ರಶಸ್ತಿ ವಿತರಣಾ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಂದರ್ಭದಲ್ಲಿ ಅವತ್ತು ಸನ್ಮಾನಿತರಾದ ಸಂಗೀತಗಾರರ ಸಂಗೀತವನ್ನು ಕೇಳಿದಾಗ ನನಗನ್ನಿಸ್ತು, ಸಂಗೀತ, ನೃತ್ಯ, ಕಲೆ ಮಾತ್ರ ಮನುಷ್ಯನ ಮನಸ್ಸನ್ನು ಅರಳಿಸಬಲ್ಲದು. ಅಂತಹ ಅರಳಿಸುವ ಕೆಲಸವನ್ನು ಫ್ರೆಂಡ್ಸ್ ಸೋಷಿಯಲ್ ಕ್ಲಬ್ನ ನಮ್ಮ ಸಹೋದರರೆಲ್ಲ ಮಾಡ್ತಾ ಇರೋದು ನಿಜವಾಗಿಯೂ ಅಭಿನಂದನಾರ್ಹವಾದಂಥ ಕೆಲಸ ಅಂಥೇಳಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಶಂಕರ್ ಹಲಗತ್ತಿ ಅನ್ನೋರು, ಅವರು ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿ ಇಂಥ ಹಲವಾರು ಸಂಘ ಸಂಸ್ಥೆಗಳನ್ನು ಗುರುತಿಸುವ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತಂದದಷ್ಟೇ ಅಲ್ಲದೇ ಕಲಾವಿದರು, ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸೋ ಕೆಲಸ ಮಾಡಿದ್ದಾರೆ. ನಾನು ಅಧ್ಯಕ್ಷನಾದ ಮೇಲೆ ನನ್ನನ್ನು ಭಾಳ ಪ್ರೋತ್ಸಾಹದಿಂದ, ಅವರ ಸರಳತೆ ಅಂಥದ್ದು ಅಂದರೆ ನಾನು ಅವತ್ತು ಆಫೀಸಿಗೆ ಫಸ್ಟ್ ಡೇ ಬಂದ ದಿವಸ ಸ್ವತಃ ಅವರು, ಚಿಕ್ಕಮಠ ಸರು, ಅವರೆಲ್ಲ ಹಿರಿಯ ಆತ್ಮೀಯ ಸ್ನೇಹಿತರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ಒಂದು ಮಾತು ಹೇಳಿದರು. ಏನು ಅಂದರೆ, ಸಂಗಮೇಶ್ವರೇ, ನೀವು ತುಂಬ ಚಿಕ್ಕ ವಯಸ್ಸಿನವರು, ನಿಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಈ ನಾಡಿನ 2 ಕೋಟಿ ಮಕ್ಕಳನ್ನು ತಲುಪೋ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರು ಯಾವತ್ತೂ ನಮಗೆ ಹಿರಿಯನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇರಲಿ. ಈಗ ನಮ್ಮ ಮಲ್ಲಿಕಾರ್ಜುನ್ ಸೊಲಿಗೆಯವರು ಹೇಳಿದ್ರು, ಹೊನಲು ಬೆಳಕಿನ ಒಂದು ಖೋ ಕ್ರೀಡಾಕೂಟ ನಾವು ಮಾಡಿದ್ವಿ. ಅಧ್ಯಕ್ಷರು ಅವಾಗ ನಮ್ಮ ಇನ್ನೊಬ್ರು ಯಾರೋ ಹಿಂದಿನ ಅಧ್ಯಕ್ಷರಿದ್ದರು, ನಮ್ಮ ಎಲ್ಲ ರೀತಿಯಿಂದ ನಮ್ಮ ಶಂಕರಣ್ಣವರು ಸಹಾಯ ಮಾಡಿದರು ಅಂಥೇಳಿ ತಮಗೆಲ್ಲ ಗೊತ್ತಿದೆ.
ಅನುದಾನ ಇವತ್ತು ಯಾವುದೇ ನಿಗಮ ಮಂಡಳಿಗಳಿಗೆ ಅಕಾಡೆಮಿಗೆ, ಅದರಲ್ಲೂ ವಿಶೇಷವಾಗಿ ಅಕಾಡೆಮಿಗಳಿಗೆ ಸರ್ಕಾರದ ಯಾವುದೇ ಅನುದಾನ ಹೆಚ್ಚಿನ ಮಟ್ಟದಲ್ಲಿ ದೊರೆಯದೇ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಇರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಮಾಡುವ ಹೃದಯವಂತಿಕೆ ನಮ್ಮ ಈ ಗಂಡು ಮೆಟ್ಟಿನ ನೆಲ, ಸಾಂಸ್ಕೃತಿಕ ರಾಜಧಾನಿ ವಿದ್ಯಾಕಾಶಿ ಧಾರವಾಡದ ನಮ್ಮ ಫ್ರೆಂಡ್ಸ್ ಸೋಷಿಯಲ್ ಕ್ಲಬ್ನ ನಮ್ಮ ಅಣ್ಣಂದಿರಿಗಿದೆಯಲ್ಲ, ನಿಮ್ಮನ್ನು ನಾನು ನಾಡಿನ ಮಕ್ಕಳ ಪರವಾಗಿ, ಕಲಾವಿದರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬರೀ ಈ ಒಂದು ಕಲಾ ಮಂದಿರದಲ್ಲಿ ತಾವು ಮಾಡೋ ಕಾರ್ಯಕ್ರಮ, ನಮ್ಮ ಹಲಗತ್ತಿ ಸರ್ ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ರಾಜ್ಯಾದ್ಯಂತ ಕೆಲವೊಂದಿಷ್ಟು ಜನರನ್ನು ಗುರುತಿಸಿದ್ದಾರೆ ಅಂದರೆ, ಅವರೆಲ್ಲರನ್ನ ಕರ್ಕೊಂಡು ಒಂದಿಷ್ಟು ಕಾರ್ಯಕ್ರಮ ಮಾಡಿಬಿಟ್ರೆ ರಾಜ್ಯದ ಎಲ್ಲ ಮಕ್ಕಳನ್ನು ತಲುಪಬಹುದು ಅನ್ನುವಷ್ಟರ ಮಟ್ಟಿಗೆ ಕ್ರಿಯಾಶೀಲವಾದಂಥ ಹಿರಿಯರನ್ನು, ಯುವಕರನ್ನು ಮತ್ತು ಮಕ್ಕಳ ಕ್ಷೇತ್ರದಲ್ಲಿರುವವರನ್ನೆಲ್ಲ ಒಗ್ಗೂಡಿಸೋ ಪ್ರಯತ್ನ ಅವರು ಮಾಡಿದ್ದಾರೆ. ಅವರು ಒಗ್ಗೂಡಿಸಿ ಕಟ್ಟಿರುವ ಪ್ರೀತಿಯ ಗುಬ್ಬಚ್ಚಿ ಗೂಡಿನಲ್ಲಿ ಸದಾ ಕಲರವ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನೂತನ ಅಧ್ಯಕ್ಷನಾಗಿರುವ ನನ್ನ ಮೇಲಿದೆ. ಅದನ್ನು ಅಧ್ಯಕ್ಷ ಅಂತಲ್ಲ, ಈ ನಾಡಿನ ಮಕ್ಕಳ ಪರಿಚಾರಕನಾಗಿ ಅತ್ಯಂತ ಪ್ರೀತಿಯಿಂದ ಅವರು ಕಟ್ಟಿರುವ ಗೂಡಿನಲ್ಲಿ ಕಲರವ ಮಾಡುವ ಈ ನಾಡಿನ 2 ಕೋಟಿ ಮಕ್ಕಳ ಮುಖದಲ್ಲಿ ನಗು ಮೂಡಿಸುವ ಕೆಲಸವನ್ನು ನಾನು ಸಿದ್ದೇಶ್ವರ ಅಪ್ಪುಗಳ ಬಸವನಾಡಿನಿಂದ ಬಂದವನಾಗಿ ಧಾರವಾಡದ ಸಾಂಸ್ಕೃತಿಕ ನೆಲದಲ್ಲಿಯೇ KCDಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ನಿಮ್ಮೆಲ್ಲರ ಧಾರವಾಡದ ಪೇಡೆದಷ್ಟು ಪ್ರೀತಿ, ಸಿಹಿಯಾದ ಪ್ರೀತಿಯನ್ನು ಉಂಡು ಬೆಳೆದವನಾಗಿ ಈ ನಾಡಿನ ಮಕ್ಕಳ ಋಣ ತೀರಿಸೋ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಅಭಿಮಾನದಿಂದ, ಪ್ರೀತಿಯಿಂದ ಹೇಳ್ತಾ, ವೇದಿಕೆ ಮೇಲೆ ಭಾಳ ಜನ ಹಿರಿಯರು, ನನ್ನ ವಯಸ್ಸಿನಷ್ಟು ಜೀವನಾನುಭವವನ್ನು ಹೊಂದಿರುವವರು, ಸಮಾಜಕ್ಕಾಗಿ ಸೇವೆ ಸಲ್ಲಿಸಿರುವ ಹಿರಿಯರು ಇದ್ದಾಗ ಬಹಳಷ್ಟು ಮಾತನಾಡುವುದು ಔಚಿತ್ಯಪೂರ್ಣವಾದದ್ದಲ್ಲ ಎನ್ನುವ ಎಚ್ಚರಿಕೆಯಿಂದ ಮತ್ತೊಮ್ಮೆ ಕಿರಿಯನಾದಂಥ ನನ್ನನ್ನು ನಮ್ಮ ಪ್ರಕಾಶ್ ಅವರು, ಸೊಲ್ಗಿಯವರು, ಚಿಕ್ಕಮಠ್ ಸರು ಮತ್ತು ಕುಸುಗಲ್ ಅವರು ಭಾಳ ಪ್ರೀತಿಯಿಂದ ಆಮಂತ್ರಿಸಿದ್ದರು. ನಾನು ನನ್ನ ಮಕ್ಕಳ ಜೊತೆ ಪ್ರವಾಸದಲ್ಲಿದ್ದೆ. ಆದರೆ ನನಗೆ ಒಳಗೆ ಕಾನ್ಸಿಯಸ್ ಕಾಡ್ತಾ ಇತ್ತು, ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡಿನಿ. ಮಾತು ಕೊಟ್ಟು ನುಡಿದಂತೆ ನಡೆಯಬೇಕು. ಬಸವಣ್ಣನ ಹೆಸರನ್ನು ಹೇಳಿಕೊಂಡು ಬಸವನಾಡಿನಲ್ಲಿ ಹುಟ್ಟಿ ಬರೀ ಭಾಷಣಕ್ಕಾಗಿಯೇ ಬದುಕುವ ಬದುಕು ನಮ್ಮದಾಗಬಾರ್ದು ಅಂಥೇಳಿ ನಾನು ಪ್ರವಾಸ ಮೊಟಕುಗೊಳಿಸಿ ನಾನು 200 ಕಿಲೋಮೀಟರ್ ಪ್ರವಾಸ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಂದ ಮೇಲೆ ನನಗನ್ನಿಸ್ತು ಇದು ನಿಜವಾಗಿ ಸಾರ್ಥಕವಾದ ಕಾರ್ಯಕ್ರಮ. ಕಲಾವಿದರು ಬಸವಣ್ಣನವರ ವಚನಗಳನ್ನು, ತಾಯಿಯ ಬಗೆಗಿನ ತಮ್ಮ ಭಾವನೆಯನ್ನು ಹಾಡಿನ ಮೂಲಕ ವ್ಯಕ್ತ ಮಾಡುತ್ತಿದ್ದರು. ಒಂದು ಮಗು ಇಲ್ಲಿ ಬಂದು ನೃತ್ಯ ಮಾಡ್ತಾ ಇತ್ತು. ಆ ಮಗುವಿನ ನೃತ್ಯವನ್ನು ನಮ್ಮ ತಾಯಿ ನಾವೆಲ್ಲ ಕಣ್ತುಂಬಿಕೊಂಡು ಆ ತಾಯಿ ಸಂಭ್ರಮದಿಂದ ವಿಡಿಯೋ ಮಾಡ್ತಾಯಿದ್ರು. ನಾನು ಕೂಡ ಅದನ್ನು ಅತ್ಯಂತ ಪ್ರೀತಿ ಸಂಭ್ರಮದಿಂದ ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕೆ ಹೇಳೋದು, ನಮ್ಮ ತಾಯಿ ಇವತ್ತು ಮಹಿಳಾ ದಿನಾಚರಣೆ ಸಲುವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಭಾರತೀಯ ತಾಯಿಯ ಮಡಿಲು ಎಂಥದ್ದು ಅಂತಂದರೆ, ತನ್ನ ಇಡೀ ಜೀವನವನ್ನು ಮಕ್ಕಳಿಗಾಗಿ, ಬಂಧುಗಳಿಗಾಗಿ, ತನ್ನನ್ನು ಅವಲಂಬಿತರಿಗಾಗಿ ಸಮರ್ಪಿಸುವ ತಾಯಿ, ತ್ಯಾಗಮಯಿ ತಾಯಿ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಭಾರತೀಯ ತಾಯಿ ಮಾತ್ರ. ಜಗತ್ತಿನ ಎಲ್ಲ ಬಹುಮಾನಗಳನ್ನು ಒಂದು ಕಡೆ ಇಟ್ಟು, ಎಲ್ಲ ನೊಬೆಲ್ಗಳನ್ನು ಒಂದು ಕಡೆ ಇಟ್ಟು, ನಮ್ಮ ಭಾರತೀಯ ತಾಯಿಯ ತ್ಯಾಗ ಒಂದು ಕಡೆ ಇಟ್ಟರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಹುಟ್ಟಿರೋ ತಾಯಿ ಇರಲಿ, ನಗರ ಪ್ರದೇಶದಲ್ಲಿರುವ ತಾಯಿಯೇ ಆಗಿರಲಿ, ಆ ತಾಯಿಯ ತ್ಯಾಗಕ್ಕೆ ಜಗತ್ತಿನ ಯಾವುದೇ ಬಹುಮಾನ ಸಾಟಿ ಅಲ್ಲ ಅಂಥೇಳಿ ನಮ್ಮ ತಾಯಂದಿರನ್ನು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಣೆ ಮಾಡಿ, ತಾಯಂದಿರ ಆಶೀರ್ವಾದದ ನೆರಳಲ್ಲಿ ಪ್ರತಿ ವರ್ಷ ನಮ್ಮ ಸೊಲಿಗಿಯವರು, ಪ್ರಕಾಶ್ ಅವರು, ಕುಸುಗಲ್ ಅವರು, ನಮ್ಮ ಚಿಕ್ಕಮಠ್ ಸರು, ಶಂಕರಣ್ಣವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ. ಈ ಒಂದು ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವ ಧಾರವಾಡಕ್ಕೆ ಸೀಮಿತವಾಗದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ಸಾಂಸ್ಕೃತಿಕ ಒಂದು ದೊಡ್ಡ ಸಂಘಟನೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿಯಿಂದ, ಶಿಕ್ಷಣ ಇಲಾಖೆಯಿಂದ ಇವೆಲ್ಲವುಗಳನ್ನು ಜೊತೆಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಹಲಗತ್ತಿ ಅನ್ನೋರ ಮಾರ್ಗದರ್ಶನದಲ್ಲಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೇನೆ. ಅನುದಾನ ಎಷ್ಟು ಬರ್ತದೆ ಹೋಗ್ತದೆ ಅನ್ನೋದು ಭಾಳ ಮುಖ್ಯ ಅಲ್ಲ. ಇಂತಹ ಶ್ರೇಷ್ಠ ಕೆಲಸ ಮಾಡುವ
ಸಹೃದಯಿ ಗೆಳೆಯರನ್ನು ಪ್ರೀತಿಸಿ ಅಭಿನಂದಿಸುವ ಕೆಲಸವನ್ನಾದರೂ ರಾಜ್ಯ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನನ್ನು ಪ್ರೀತಿಯಿಂದ ಕರೆದು ಉದ್ಘಾಟಿಸಿ ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವ ಅವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.